ಮಾರನಹಳ್ಳಿ ಎನ್ನುವ ಗ್ರಾಮದಲ್ಲಿ ವೆಂಕಟಪ್ಪ ಎನ್ನುವ 100 ಎಕರೆಯ ಜಮೀನ್ದಾರನಿದ್ದನು. ವೆಂಕಟಪ್ಪ ಕೆಟ್ಟ ಮನಸ್ತತ್ವ ಉಳ್ಳವನು. ಅವನಿಗೆ ಧನದಾಸೆ ಹೆಚ್ಚು. ಅವನ ಕಣ್ಣಿಗೆ ಎಲ್ಲಿ ಖಾಲಿ ಭೂಮಿ ಕಾಣಿಸಿದರೂ ಕಬ್ಜಾ ಮಾಡುತ್ತಿದ್ದನು. ತನ್ನ ಹಣವನ್ನು ಬಡ್ಡಿ ವ್ಯವಹಾರದಲ್ಲಿ ಇಟ್ಟು ಬಡವರ ಹೊಲವನ್ನು ಹೊಡೆದುಕೊಳ್ಳುತ್ತಿದ್ದನು. ಅವರನ್ನು ಹಿಂಸಿಸುತ್ತಿದ್ದನು. ಅಷ್ಟೇ ಅಲ್ಲ, ಬಡವರ ಹೊಲದ ಸುತ್ತ ವೆಂಕಟಪ್ಪನ ಹೊಲ ಇದ್ದಿದ್ದರಿಂದ ಬಡವರು ಅವರ ಹೊಲಕ್ಕೆ ಹೋಗಲಿಕ್ಕೆ ದಾರಿ ಕೊಡದೆ ಅಡ್ಡಪಡಿಸುತ್ತಿದ್ದನು. ಅವರಿಗೆ ಬೆಳೆ ಬೆಳೆಯಲಿಕ್ಕೆ ಬೇಕಾದ ನೀರು ವೆಂಕಟಪ್ಪನ ಹೊಲದ ಕಟ್ಟೆಯಿಂದಲೇ ಬರಬೇಕಾಗಿತ್ತು. ಆದರೆ ವೆಂಕಟಪ್ಪ ಬಡವರ ಹೊಲಕ್ಕೆ ನೀರು ಬಿಡದೆ ತನ್ನ ಹೊಲದ ಹತ್ತಿರವೇ ಕಾಲುವೆಗೆ ಅಡ್ಡ ಕಟ್ಟಿದ್ದನು. ನಿಮ್ ಹೊಲಕ್ಕೆ ನೀರು ಬರ್ಬೇಕಂದ್ರೆ ನಾನ್ ಹೇಳ್ದಂತೆ ನೀವು ಬೆಳೆದ ಬೆಳೆಯಲ್ಲಿ ಅರ್ಧ ನನಗ್ ಕೊಡ್ಬೇಕು. ಇದು ತುಂಬಾ ಅನ್ಯಾಯ ವೆಂಕಟಪ್ಪನವರೇ. ನಮ್ಮ ಹೊಲದಲ್ಲಿ ಸ್ವಲ್ಪ ಭಾಗನ ನೀವು ಸೆಳೆದುಕೊಂಡಿದ್ದೀರಾ. ಈಗ ಇರೋ ಸ್ವಲ್ಪ ಹೊಲದಲ್ಲಿ ಕೂಡ ಅರ್ಧ ಬೆಳೆ ಕೊಡ್ಬೇಕಂದ್ರೆ ನಾವು ನಮ್ಮ ಕುಟುಂಬಗಳು ಹೇಗೆ ಜೀವನ ಮಾಡಬೇಕು ನೀವೇ ಹೇಳಿ. ದಾರಿ ಬಿಟ್ಟು ದೊಡ್ಡ ಮನಸ್ಸಿನಿಂದ ನಮ್ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನೇನಾದ್ರೂ ಒಂದು ಮಾತು ಮಾತಾಡಿದ್ರೆ ಅದಕ್ಕೆ ಮತ್ತೆ ಬೇರೆ ಉತ್ತರ ಇರೋದಿಲ್ಲ. ಒಳ್ಳೆಯವನಾಗಿದ್ರಿಂದ ಎಲ್ಲ ಬೆಳೆ ಕೇಳಲಿಲ್ಲ, ಅದು ನೀವು ಅರ್ಥ ಮಾಡ್ಕೋತಿಲ್ಲ. ನನ್ನ ಸ್ಥಾನದಲ್ಲಿ ಯಾರಾದ್ರೂ ಇದ್ದಿದ್ರೆ ಇನ್ನು ಅಷ್ಟು ಮಾತ್ರ ಬೆಳೆ ಕೂಡ ಕೊಡೋದಿಲ್ಲ. ಅರ್ಥವಾಯ್ತಾ? ನಿಮಗಿಷ್ಟವಾದ್ರೆ ನಾನು ಕೇಳ್ದಷ್ಟು ಕೊಡಿ, ಇಲ್ಲಾಂದ್ರೆ ನಿಮ್ಮ ಹೊಲನ ಬೀಳು ಮಾಡ್ಕೊಳ್ಳಿ. ತಿಳಿತಾ? ಅದೇನೆಂದು ವೆಂಕಟಪ್ಪನನ್ನು ಎದುರಿಸಿ ಮಾತನಾಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಊರಿನ ಜನರೆಲ್ಲರೂ ಏನೂ ಮಾಡಲಾಗದೆ ಅಲ್ಲಿಂದ ನಿರಾಶೆಯಾಗಿ ಮನೆಗೆ ತಿರುಗಿ ಹೋಗುತ್ತಾರೆ. ಎಲ್ಲರೂ ಸಮಾವೇಶವಾಗುತ್ತಾರೆ. ಬಾಬಯ್ಯ ಅನ್ನುವ ರೈತ, ನಮ್ಮ ಬದುಕು ಇನ್ನೂ ಬದಲಾಗೋದಿಲ್ಲ, ಮಾತಾಡೋದು ಏನೂ ಇಲ್ಲ. ಹೊಲನ್ ಬೀಳು ಬಿಡೋದಕ್ಕಿಂತ ಕನಿಷ್ಠ ಅರ್ಧ ಬೆಳೆನಾದ್ರೂ ದಕ್ಕಿಸ್ಕೊಳ್ಳೋಣ ಎಂದು ಒಂದು ನಿರ್ಣಯಕ್ಕೆ ಬರುತ್ತಾರೆ. ಬಾಬಯ್ಯನಿಗೆ ರಾಮು ಎನ್ನುವ ಮಗನಿದ್ದನು. ಓದಿನ ಬೆಲೆ ತಿಳಿದಿದ್ದ ಬಾಬಯ್ಯ ಓದಿಲ್ಲದೆ ತಮ್ಮ ಬದುಕು ಹೀಗಾಗಿದೆ ಎಂದು, ತನ್ನ ಮಗನ ಬದುಕು ತನ್ನ ಹಾಗೆ ಆಗಬಾರದು ಎಂದು ಕಷ್ಟಪಟ್ಟು ರಾಮುವನ್ನು ಪಟ್ಟಣದಲ್ಲಿ ಓದಿಸುತ್ತಿದ್ದನು. ರಾಮುಗೆ ಸೈಂಟಿಸ್ಟ್ ಆಗುವ ಆಸೆ. ಅದಕ್ಕೆ ಸಂಬಂಧಿಸಿದ ಓದುತ್ತಿದ್ದನು. ಬಹಳ ಬುದ್ಧಿವಂತ ಹುಡುಗ. ರಜೆಯಲ್ಲಿ ಹಳ್ಳಿಗೆ ಬಂದಿದ್ದನು. ಅವನು ತನ್ನ ತಂದೆ ಊರಿನ ಜನರು ಪಡುತ್ತಿರುವ ಕಷ್ಟ ನೋಡಿ ದ್ರವಿಸಿ ಹೋದನು. ನನ್ನ ತಂದೆ ಬಹಳ ಕಷ್ಟ ಪಡ್ತಾ ಇದ್ದಾರೆ. ಬಂಗಾರದಂತ ಬೆಳೆನೋ ಕಾಪಾಡಲಾರದೆ ಹೋಗ್ತಾ ಇದ್ದಾರೆ. ಹೇಗಾದ್ರೂ ಇದಕ್ಕೆ ಪರಿಹಾರ ಮಾರ್ಗವನ್ನು ಕಂಡು ಹಿಡಿಲೇಬೇಕು. ಆ ವೆಂಕಟಪ್ಪನಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಎಂದು ಹಲವು ದಿನಗಳು ಹಗಲು ರಾತ್ರಿ ಎನ್ನದೆ ನಿದ್ದೆಯಲ್ಲಿ ಆಲೋಚಿಸುತ್ತಾ ಇದ್ದನು. ಒಂದು ದಿನ ರಾಮುಗೆ ಮಿಂಚಿನಂತಹ ಆಲೋಚನೆ ಬಂದಿತು. ಅದೇ ರೋಬೋ ಮನುಷ್ಯ. ರಾಮು ಸೈಂಟಿಸ್ಟ್ ಓದುತ್ತಿದ್ದರಿಂದ ಅನುಭವಕ್ಕೋಸ್ಕರ ತನ್ನ ಬುದ್ಧಿವಂತಿಕೆಯಿಂದ ಹೊಸ ಹೊಸ ವಸ್ತುಗಳನ್ನು ತಯಾರಿಸುತ್ತಿದ್ದನು. ಅದರಲ್ಲಿ ಒಂದು ರೋಬೋ ಮನುಷ್ಯ. ಈ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಇದೇ ಸರಿಯಾದ ಮಾರ್ಗ ಎಂದು ಪಟ್ಟಣದಿಂದ ರೋಬೋ ಮನುಷ್ಯನನ್ನು ಕರೆಯಿಸಿ ತನ್ನ ತಂದೆ ಹಾಗೂ ಊರಿನ ಜನರನ್ನು ಕರೆಸಿ ತನ್ನ ರೋಬೋ ಮನುಷ್ಯನ ಬಗ್ಗೆ ಹೇಳುತ್ತಾನೆ. ಇಲ್ನೋಡಿ, ಇದೇ ರೋಬೋ ಮನುಷ್ಯ. ನಿಮ್ಮನ್ನು ಆ ವೆಂಕಟಪ್ಪನ ಮುಷ್ಟಿಯಿಂದ ಹೊರಗೆ ತರಲಿಕ್ಕೆ. ಮಗು ರಾಮು, ಇದು ಹೇಗೆ ನಮ್ಮನ್ನ ವೆಂಕಟಪ್ಪನ ಮುಷ್ಟಿಯಿಂದ ಹೊರಗೆ ತರುತ್ತೆ? ಹೇಳ್ತೀನಿ ಅಪ್ಪ. ಇದು ಮನುಷ್ಯನ ಹಾಗೆ ಕಾಣೋ ರೋಬೋ ಯಂತ್ರ. ಇದು ಎಂತಹ ಕೆಲಸ ಆದ್ರೂ ಸುಲಭವಾಗಿ ಮಾಡಬಲ್ದು. ನಮ್ ಸಮಸ್ಯೆ ಬಗ್ಗೆ ಈಗ ಹೇಳ್ತೀನಿ. ನಾವು ಎಲ್ರೂ ಕಷ್ಟಪಟ್ಟು ಶ್ರಮಿಸಿ ಒಂದು ದೊಡ್ಡ ನೀರ್ ತುಟ್ಟಿನ ತಯಾರು ಮಾಡಿದ್ರೆ ಸಾಕು. ಉಳಿದಿದ್ದು ನಾನ್ ನೋಡ್ಕೋತೀನಿ. ಸರಿ ಎಂದು ಊರಿನವರೆಲ್ಲ ಸೇರಿ ಒಂದು ದೊಡ್ಡ ನೀರಿನ ತೊಟ್ಟಿಯನ್ನು ಮಾಡಿ ರಾಮುವಿಗೆ ಕೊಟ್ಟು ಏನು ನಡೆಯುತ್ತದೋ ಎಂದು ನೋಡುತ್ತಿದ್ದರು. ರಾಮುವಿನ ಕಮಾಂಡ್ಸ್ ಅನ್ನು ಅನುಸರಿಸುತ್ತಾ ಅವನು ಹೇಳಿದಂತೆ ಆ ರೋಬೋ ಮನುಷ್ಯ ಕೆರೆಯಲ್ಲಿರುವ ನೀರನ್ನು ತೊಟ್ಟಿಯಲ್ಲಿ ತುಂಬಿಕೊಂಡು ಗಾಳಿಯಲ್ಲಿ ಎಗರುತ್ತಾ ಎಲ್ಲರ ಹೊಲದಲ್ಲಿ ಹಾಕುತ್ತದೆ. ಸಹಜವಾಗಿ ಎಲ್ಲರ ಹೊಲಕ್ಕೆ ನೀರು ಹಾಯಿಸಲಿಕ್ಕೆ ಊರಿನವರೆಲ್ಲ ಎಷ್ಟು ಕಷ್ಟಪಟ್ಟರೂ ಕನಿಷ್ಠ ತಿಂಗಳಾದ್ರೂ ಹಿಡಿತಾ ಇತ್ತು. ಅಂತಹದ್ದು ಅದು ಒಂದೇ ತಿಂಗಳು ಮಾಡುವ ಕೆಲಸವನ್ನು ಒಂದು ದಿನದಲ್ಲೇ ಮಾಡಿಬಿಡುತ್ತದೆ. ನಿಜವಾಗಿ ಅದು ಅದ್ಭುತ. ಊರಿನವರೆಲ್ಲ ಅದನ್ನು ನೋಡಿ ಬಹಳ ಸಂಭ್ರಮ ಪಟ್ಟುಕೊಂಡರು. ಊರಿನ ಜನರನ್ನು ತೊಟ್ಟಿಯಲ್ಲಿ ಕುಳ್ಳಿರಿಸಿಕೊಂಡು ಹೊಲಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಬೆಳೆಯೆಲ್ಲ ಕೀಳುತ್ತದೆ. ಹಾಗೆ ಎಲ್ಲ ಕೆಲಸಗಳನ್ನು ಚಕಚಕ ಅಂತ ಮಾಡುತ್ತದೆ. ಅದನ್ನು ನೋಡಿ ವೆಂಕಟಪ್ಪ ಆಶ್ಚರ್ಯದಿಂದ ಬೋರೆಂದು ಅಳುತ್ತಾ, ಈ ರೋಬೋ ಮನುಷ್ಯನಿಂದ ನನ್ನ ಲೆಕ್ಕವೆಲ್ಲ ತಾರುಮಾರಾಯ್ತು. ಊರ್ನವರಿಗೆ ಈಗ ನನ್ನ ಅಗತ್ಯನೇ ಇಲ್ಲ. ನನ್ನ ಹೊಲದಿಂದ ಕೆಲಸ ಇಲ್ಲ. ಸಿಕ್ಕಿದಂತೆ ಸಿಕ್ಕಿ ಕೈ ಜಾರಿ ಹೋದ್ರು. ಈಗ ಅವರಿಗೆ ನಾನೆಂದ್ರೆ ಭಯ ಹೋಯ್ತು. ವೆಂಕಟಪ್ಪ ಬಿಕ್ಕಿ ಬಿಕ್ಕಿ ಅಳುವುದನ್ನು ನೋಡಿ ಊರಿನ ಜನರು ಇವನಿಗೆ ಸರಿಯಾಗಿ ಬುದ್ಧಿ ಬಂದಿತು ಎಂದು ಸಂಭ್ರಮ ಪಟ್ಟರು.
ಹಾಗೆ ರಾಮು ರೋಬೋ ಮನುಷ್ಯನ ಸಹಾಯದಿಂದ ರಾತ್ರಿಗೆ ರಾತ್ರಿಯೇ ವೆಂಕಟಪ್ಪಯ್ಯನ 100 ಎಕರೆ ಜಮೀನಿನಲ್ಲಿದ್ದ ಬೆಳೆಯೆಲ್ಲ ಕೊಯ್ದು ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಿ ಆ ಹಣವನ್ನು ವೆಂಕಟಪ್ಪಯ್ಯನಿಂದ ನಷ್ಟ ಹೋದ ಎಲ್ಲರಿಗೂ ಸಮಾನವಾಗಿ ಹಂಚಿದನು. ಮಾರನೇ ದಿನ ಬೆಳಿಗ್ಗೆ ಬಂದು ಅಲ್ಲಿ ಬೆಳೆಗಳೇನೂ ಇಲ್ಲದ್ದರಿಂದ ವೆಂಕಟಪ್ಪಯ್ಯ ತಲೆ ಹಿಡಿದುಕೊಂಡು ಬೋರನೆ ಅಳುತ್ತಾನೆ. ಇದೆಲ್ಲ ರಾಮುವಿನ ರೋಬೋ ಮನುಷ್ಯನ ಸಹಾಯದಿಂದನೇ ಮಾಡುತ್ತಿದ್ದಾನೆ ಎಂದು ತಿಳಿದ ವೆಂಕಟಪ್ಪಯ್ಯ ಊರಿನವರನ್ನೆಲ್ಲ ಕ್ಷಮಾಪಣೆ ಕೋರುತ್ತಾನೆ. ನನ್ನ ತಪ್ಪು ತಿಳಿದುಕೊಂಡೆ, ನನಗೆ ಬುದ್ಧಿ ಬಂದಿದೆ. ನಿಮ್ಮ ಹೊಲನ ನಿಮಗೆ ತಿರುಗಿ ಕೊಡ್ತೀನಿ. ಒಳ್ಳೆಯವನಾಗಿ ಬದಲಾಗಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ, ನನ್ನ ಬೆಳೆ ನನಗೆ ಕೊಡಿ ಎಂದು ಕೋರಿದನು. ಆಗ ರಾಮು, ಇದುವರೆಗೆ ನೀನು ಮಾಡಿದ್ದಕ್ಕೆ ಇದೇ ನಿನಗೆ ಶಿಕ್ಷೆ ಎಂದು ವೆಂಕಟಪ್ಪನನ್ನು ಖಾಲಿ ಕೈಯಲ್ಲಿ ಕಳಿಸಿಬಿಟ್ಟನು. ತಾನು ಮಾಡಿದ್ದಕ್ಕೆ ತನಗೆ ತಕ್ಕ ಶಿಕ್ಷೆ ಪಟ್ಟೆ ಎಂದುಕೊಂಡು ವೆಂಕಟಪ್ಪ ಅಲ್ಲಿಂದ ಹೊರಟು ಹೋದನು. ಊರಿನ ಜನರು ರಾಮುವಿನ ಸಹಾಯಕ್ಕೆ ಕೃತಜ್ಞತೆಗಳು ಹೇಳಿ ಅವನ ಬುದ್ಧಿವಂತಿಕೆಯನ್ನು ಹೊಗಳುತ್ತಾರೆ. ಅದನ್ನು ನೋಡಿ ತಂದೆ ಬಾಬಯ್ಯ ಎಷ್ಟೋ ಹಿಗ್ಗುತ್ತಾರೆ. ರಾಜು ಒಂದು ದಿನ ಒಂದು ಮರದ ಕೆಳಗೆ ಕುಳಿತುಕೊಂಡು ಫುಲ್ ಆಗಿ ಕುಡಿದು, ಇದನ್ನು ಯಾರು ಕಂಡು ಹಿಡಿದ್ರೇನು, ಅವ್ರಿಗೆ ಹಾರ ಹಾಕಿ ನಮಸ್ಕಾರ ಮಾಡಬೇಕು. ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನ್ಸುತ್ತೆ ಎಂದು ತೂರಾಡುತ್ತಾ ಮನೆಗೆ ನಡೆದುಕೊಂಡು ಹೊರಟನು. ಆ ಮರದ ಕೆಳಗೆ ಮಿಕ್ಕ ಶರಾಬನ್ನು ಮರೆತು ಹೋದನು. ಇಷ್ಟರಲ್ಲಿ ಪಕ್ಕದಲ್ಲಿದ್ದ ಬಾವಿಯಿಂದ ಮೇಲಕ್ಕೆ ಒಂದು ದೆವ್ವ ಬಂದಿತ್ತು. ಆ ಶರಾಬು ಬಾಟಲನ್ನು ನೋಡಿ, ಏನಿದು, ಯಾರಾದ್ರೂ ನನ್ನನ್ನು ಬಂಧಿಸಬೇಕು ಅಂತ ಇದನ್ನು ಇಲ್ಲಿಟ್ಟಿದ್ದಾರಾ ಎಂದುಕೊಂಡು ಆ ಸೀಸವನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಮುಚ್ಚಳ ತೆಗೆಯಿತು. ಇದರಲ್ಲಿ ನೀರು ಬಿಟ್ಟು ಏನೂ ಇಲ್ಲ, ಬಾಯಾರಿಕೆ ಆಗ್ತಿದೆ, ಕುಡಿದ್ರೆ ಸರಿ ಹೋಗುತ್ತೆ ಎಂದುಕೊಂಡು ಆ ಮದ್ಯವೆಲ್ಲ ಕುಡಿಯುತ್ತದೆ. ಆ ಬಾಟಲಿಯನ್ನು ಅಲ್ಲೇ ಬಿಸಾಕಿ, ಇದು ಬಲೆ ಗಮ್ಮತ್ತಾಗಿದೆ, ಇಂತಹದ್ದು ನನಗ್ ದಿನವೂ ಬೇಕು ಎಂದು ಅಲ್ಲಿಂದ ಹೊರಟು ಹೋಯಿತು. ತೀರಾ ರಾಜು ಮನೆಯ ಹತ್ತಿರ ಹೋಗಬೇಕಾದರೆ ತನ್ನ ಕೈಯಲ್ಲಿ ಶರಾಬಿಲ್ಲದಿರುವುದು ನೆನಪಿಗೆ ಬಂದು, ಅರೆ ಇನ್ನೂ ಶರಾಬ್ ಮಿಕ್ಕಿತ್ತಲ್ಲ, ಏನಾಗೋಯ್ತು ಎಂದು ಆಲೋಚಿಸುತ್ತಾ, ಆಹಾ ಶರಾಬನ್ನ ಅಲ್ಲೇ ಮರ್ತು ಹೋಗ್ಬಿಟ್ಟಿದ್ದೀನಿ, ಹೋಗಿ ತಗೊಂಡ್ ಬರ್ಬೇಕು ಎಂದುಕೊಂಡು ಹಿಂದೆ ಹೋದನು. ಅವನು ಕುಡಿದ ಪ್ರದೇಶಕ್ಕೆ ಹೋಗಿ ನೋಡಿದನು. ನನ್ನ ಹೆಂಡದ ಬಾಟ್ಲಿ ಕ್ಷೇಮವಾಗಿದೆ ಎಂದು ಹೋಗಿ ಕುಡಿಯಲಿಕ್ಕೆ ಹೋದನು. ಆದರೆ ಆ ಸೀಸದಿಂದ ಒಂದು ಹನಿಯೂ ಬಾಯಿಗೆ ಬೀಳಲಿಲ್ಲ. ಅರೆ ಇದ್ರಲ್ಲಿ ಹೆಂಡ ಆಗೋಗಿದೆಯೇನೋ, ನಾನು ಇನ್ನೂ ಮಿಕ್ಕಿದೆಯೇನೋ ಅಂದ್ಕೊಂಡು ಅನಗತ್ಯವಾಗಿ ಮತ್ತಿಷ್ಟು ದೂರ ಬಂದೆ ಎಂದು ತೂರಾಡುತ್ತಾ ಮನೆಗೆ ಹೊರಟು ಹೋದನು. ಮನೆಗೆ ಹೋಗುತ್ತಲೇ ಅವನ ಹೆಂಡತಿ ಲಕ್ಷ್ಮಿ ಎದುರಿಗೆ ಬಂದು, ಎಷ್ಟು ದಿನ ಅಂತ ಹೀಗೆ ಕುಡ್ಕೊಂಡು ಮನೆಗೆ ಬರ್ತೀರಾ? ಸಂಪಾದಿಸಿದ್ದೆಲ್ಲ ನೀವು ಕುಡ್ತಕ್ಕೆ ಖರ್ಚು ಮಾಡಿದ್ರೆ ನಾನಿನ್ ಮನೆ ಹೇಗ್ ನಡೆಸೋದು ಏನ ಮನೆಗೆ ಬರುತ್ತಲೇ ನಿನ್ ಹಾಳು ಗಲಾಟೆ ಎಂದು ಆಕೆಯ ಕೆನ್ನೆಗೆ ಹೊಡೆದು, ನಾಳೆಯಿಂದ ಮನೆ ಹೊರಗಲ್ಲ, ಮನೆ ಒಳಗೆ ಕುಳಿತು ಕುಡಿತೀನಿ ಎಂದು ಅಲ್ಲಿಂದ ಹೊರಟು ಹೋದನು. ಲಕ್ಷ್ಮಿ ಅಳುತ್ತಾ, ಇಂಥವ್ರ ಜೊತೆ ಬದುಕೋದು ನನ್ನ ಕೈಲಾಗಲ್ಲ, ಎಲ್ಗಾದ್ರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗೋದು ಒಳ್ಳೇದು ಎಂದು ನಿರ್ಣಯಿಸಿಕೊಂಡು ಬಾವಿಯ ಹತ್ತಿರ ಹೋದಳು. ಆ ಬಾವಿಯ ಹತ್ತಿರ ಕುಳಿತುಕೊಂಡು ಅಳುತ್ತಾ ಬಾವಿಯೊಳಗೆ ದೂಕಲಿಕ್ಕೆ ಹೋದಳು. ಇಷ್ಟರಲ್ಲಿ ಆ ದೆವ್ವ ಹೊರಗೆ ಬಂದಿತು. ಆ ದೆವ್ವವನ್ನು ನೋಡಿದ ಲಕ್ಷ್ಮಿ ಭಯಪಟ್ಟಳು. ಯಾರೇ ನೀನು, ಈ ಬಾವಿಲಿ ದೂಕ್ಬೇಕು ಅನ್ಕೊಂಡಿದ್ಯಾ? ಆಗ ಲಕ್ಷ್ಮಿ ನಡೆದಿದ್ದೆಲ್ಲವನ್ನು ವಿವರಿಸಿದಳು. ನೀನು ಇಲ್ಲಿ ಸಾಯಬಾರ್ದು, ನೀನಿಲ್ಲಿ ಸಾಯ್ಬೇಕು ಅನ್ಕೊಂಡ್ರೆ ನಾನು ನಿನ್ನ ಭಯಂಕರವಾಗಿ ಸಾಯಿಸ್ತೀನಿ ಎಂದು ಬೆದರಿಸಿತು. ಆ ಮಾತು ಕೇಳಿದ ಲಕ್ಷ್ಮಿ ಭಯಪಟ್ಟು ಅವಳ ನಿರ್ಣಯವನ್ನು ಬದಲಿಸಿ ತಿರುಗಿ ಹೊರಟು ಹೋದಳು. ಇದು ಯಾವುದೇನೋ ಆದ್ರೂ ಇಲ್ಲಿ ಸತ್ತು ನನ್ನ ಸ್ಥಾವರವನ್ನ ಆಕ್ರಮಿಸೋ ಹಾಗಿದೆ. ಇವಳು ಆತ್ಮಹತ್ಯೆ ಮಾಡಿಕೊಳ್ಳದೆ ಇವಳು ಗಂಡನಲ್ಲಿ ಬದಲಾವಣೆ ತರಬೇಕು ಎಂದುಕೊಂಡಿತು ದೆವ್ವ. ಇನ್ನು ಮರುದಿನ ಸಾಯಂಕಾಲ ಶರಾಬಿನ ಸೀಸೆ ತಂದು ಮನೆಯಲ್ಲಿ ಇಟ್ಟು ಹೊರಗೆ ಹೋದನು. ಆ ದೆವ್ವ ರಾಜುವನ್ನು ಹುಡುಕಿಕೊಂಡು ಅವನ ಮನೆಗೆ ಬಂದಿತು. ಮನೆಗೆ ಬರುತ್ತಲೇ ಎದುರಿಗೆ ಶರಾಬಿನ ಬಾಟಲಿ ಕಾಣಿಸಿತು. ಇನ್ನು ದೆವ್ವಕ್ಕೆ ಬಾಯಲ್ಲಿ ಬಹಳ ನೀರು ಬಂದು ತಕ್ಷಣ ಹೋಗಿ ಆ ಬಾಟಲಿಯಲ್ಲಿ ಇರುವುದನ್ನೆಲ್ಲ ಕುಡಿದು ಅಲ್ಲಿಂದ ಮಾಯವಾಗಿ ಹೋಯಿತು. ಇಷ್ಟರಲ್ಲಿ ರಾಜು ಶರಾಬು ಕುಡಿಯಲಿಕ್ಕೆ ಸಿದ್ಧವಾಗಿ ಮನೆಗೆ ಬಂದನು. ಮನೆಗೆ ಬಂದು ನೋಡುತ್ತಲೇ ಹೆಂಡದ ಬಾಟಲಿ ಖಾಲಿಯಾಗಿತ್ತು. ಅದನ್ನು ನೋಡಿದ ರಾಜುಗೆ ಲಕ್ಷ್ಮಿ ಮೇಲೆ ಬಹಳ ಕೋಪ ಬಂದಿತು. ನಿನಗೆಂತ ಪೊಗರೆ, ನಾನೆಂದ್ರೆ ಭಯವಿಲ್ದೆ ನಾನು ತಂದಿಟ್ಕೊಂಡು ಹೆಂಡದ ಬಾಟ್ಲಿ ಚೆಲ್ಲಿ ಖಾಲಿ ಮಾಡಿ ಇಟ್ಟಿದ್ಯಾ? ನನಗೆ ನಿಜಕ್ಕೂ ಆ ಹೆಂಡದ ಬಾಟ್ಲಿ ಬಗ್ಗೆ ಗೊತ್ತೇ ಇಲ್ಲ ರೀ, ನಾನು ಈಗಲೇ ಹೊರಗಿಂದ ಬಂದಿದ್ದೀನಿ, ನನಗೇನು ಹೇಳಬೇಡಿ ಎಂದು ಬೇಡಿಕೊಂಡಳು. ಇನ್ನು ರಾಜು ಗೊಣಗಿಕೊಂಡು ಅಲ್ಲಿಂದ ಹೊರಟು ಹೋದನು. ಮರುದಿನ ರಾಜು ತನ್ನ ಮಿತ್ರ ಸೋಮುವನ್ನು ಕರೆದುಕೊಂಡು ಬಂದು,
ಹೆಂಡದ ಪಾರ್ಟಿ ಮಾಡಬೇಕೆಂದುಕೊಂಡು ಮನೆಗೆ ಬಂದರು. ಅರೆ ಸೋಮು, ನೆನ್ನೆ ನಾನು ಶರಾಬು ಕುಡಿಯಕ್ಕಾಗಿಲ್ಲ. ಈ ದಿನ 2 ದಿನದ್ದು ಸೇರಿ ಕುಡಿತೀನಿ. ಮತ್ತೆ ನಿನ್ ಹೆಂಡತಿ ಮನೇಲಿಲ್ವಾ? ಆಕೆ ಅವಳ ಅಮ್ಮನ ಮನೆಗೆ ಹೋಗಿದ್ದಾಳೆ. ಆದ್ರೂ ಅವಳಿದ್ರೆ ನಂಗೇನ್ ಭಯನಾ? ಸರಿ, ಆದ್ರೆ ಶುರು ಮಾಡು ಎಂದು ಸ್ವಲ್ಪ ಗ್ಲಾಸ್ ಅಲ್ಲಿ ಹಾಕಿಕೊಂಡು ಕುಡಿಯಲಿಕ್ಕೆ ಸಿದ್ಧರಾದರು. ಇಷ್ಟರಲ್ಲಿ ದೆವ್ವ ಹೆಂಡ ಕುಡಿಯಲಿಕ್ಕೆ ಸಿದ್ಧವಾಗಿ ಬಂದಿತು. ಈ ಹೆಂಡದ ಕುಡುಕರು ನನಗೋಸ್ಕರನೇ ಹೆಂಡ ತಯಾರಿ ಮಾಡ್ತಿದ್ದಾರೆ ಎಂದು ಅವರಿಗೆ ಕಾಣಿಸದಂತೆ ಹೋಗಿ ಅವರ ಹಿಂದೆ ಕುಳಿತುಕೊಂಡಿತು. ಅವರಿಬ್ಬರು ಏನೋ ಮಾತನಾಡಿಕೊಳ್ಳುತ್ತಿದ್ದಾಗ ಇಷ್ಟರಲ್ಲಿ ದೆವ್ವ 2 ಗ್ಲಾಸ್ನಲ್ಲಿದ್ದ ಹೆಂಡ ಖಾಲಿ ಮಾಡಿತು. ಆಗಲೇ ಕುಡಿಯಲಿಕ್ಕೆ ರಾಜು ಗ್ಲಾಸ್ ತೆಗೆದುಕೊಂಡನು. ಅದರಲ್ಲಿ ಸ್ವಲ್ಪವೂ ಕೂಡ ಹೆಂಡವಿಲ್ಲ. ಅದನ್ನು ಸೋಮುವೇ ಕುಡಿದಿದ್ದಾನೆಂದು ತನ್ನ ಮನಸ್ಸಿನಲ್ಲಿ, ಇವನಿಗೆ ಅಸಲು ಬುದ್ಧಿ ಇಲ್ಲ, ನನಗೆ ಕಾಣಿಸ್ದೆ ಯಾವಾಗ ಕುಡಿದ್ನೇನೋ ಕತ್ತೆ ಬಡವಾ ಎಂದುಕೊಂಡು ಮತ್ತೆ ಗ್ಲಾಸ್ಗೆ ಹಾಕಿಕೊಂಡನು. ಇಷ್ಟರಲ್ಲಿ ಸೋಮು ತನ್ನ ಗ್ಲಾಸ್ ತೆಗೆದು ನೋಡುತ್ತಲೇ ಅದರಲ್ಲಿ ಕೂಡ ಹೆಂಡ ಇರಲಿಲ್ಲ. ಆಗ ಸೋಮು ತನ್ನ ಮನಸ್ಸಿನಲ್ಲಿ, ಈ ರಾಜು ಹೆಂಡ ಕುಡಿಯೋಣ ಅಂತ ಕರೆದು ನನ್ನ ಗ್ಲಾಸನ್ ಕೂಡ ಬಿಡ್ಲಿಲ್ಲ ಎಂದುಕೊಂಡು ತನ್ನ ಗ್ಲಾಸ್ನಲ್ಲಿ ಮತ್ತೆ ಸ್ವಲ್ಪ ಹಾಕಿಕೊಂಡನು. ಹಾಗೆ ಹಾಕಿಕೊಳ್ಳುತ್ತಿದ್ದ ಹಾಗೆಯೇ ಇಬ್ಬರ ಗ್ಲಾಸ್ನಲ್ಲಿದ್ದ ಹೆಂಡವು ಖಾಲಿಯಾಗುತ್ತಿತ್ತು. ರೇ ಸುಬಾಮು, ನಾನು ಕೂಡ ಸ್ವಲ್ಪ ಮಿಕ್ಸು. ರೇ ರಾಜು, ನನ್ನನ್ ಕರೆದು ಎಲ್ಲವೂ ಕುಡಿಯೋದು ನಿನಗ್ ನ್ಯಾಯವೇನಾ? ನಾನು ಇದುವರೆಗೂ 1 ಹನಿ ಕೂಡ ಕುಡಿಲಿಲ್ಲ. ಮತ್ತೆ ನಾನು ಕೂಡ 1 ಹನಿ ಕುಡಿಲಿಲ್ಲ. ಮತ್ತೆ ಹೆಂಡು ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಹಾಗಲ್ಲ, ಒಂದೇ ಸಲ ಬಾಟ್ಲಿನೇ ಕುಡಿತೀನಿ ಎಂದು ಬಾಟಲಿಯನ್ನು ತೆಗೆದುಕೊಂಡನು. ಇಷ್ಟರಲ್ಲಿ ಆ ದೆವ್ವ ಬಾಟಲಿಯನ್ನೇ ಎಳೆದುಕೊಳ್ಳುತ್ತದೆ. ಅವರಿಗೆ ಆ ದೆವ್ವ ಕಾಣಿಸದೆ ಬಾಟಲಿ ಗಾಳಿಯಲ್ಲಿ ತೇಲುತ್ತಿದ್ದಂತೆ ಕಾಣಿಸುತ್ತದೆ. ಅರೆ ಸೋಮು, ನನಗೇನೋ ಗ್ಲಾಸ್ ಗಾಳಿಯಲ್ಲಿ ತೇಲ್ತಾ ಇರಂಗ್ ಕಾಣಿಸ್ತಾ ಇದೆ. ನಿನ್ಗೊಬ್ನಿಗೆ ಅಲ್ಲ, ನನಗೂ ಕೂಡ ಗ್ಲಾಸ್ ಗಾಳಿಯಲ್ಲಿ ತೇಲ್ತಿರಂಗ್ ಕಾಣಿಸುತ್ತೆ ಎಂದು ಹೇಳಿದನು ಸೋಮು. ತಕ್ಷಣ ರಾಜು ಎದ್ದು ಆ ಗ್ಲಾಸ್ ಅನ್ನು ಹಿಡಿದುಕೊಳ್ಳಲು ಹೋಗಿ ಬಿದ್ದು ಬಿಟ್ಟನು. ಎಂದು ಗಟ್ಟಿಯಾಗಿ ನಕ್ಕಿತು ದೆವ್ವ. ಆ ನಗು ಕೇಳಿದ ಇಬ್ಬರು, ಅರೆ ಯಾರನೇನು, ನಿಂಗ್ ಧೈರ್ಯ ಇದ್ರೆ ಎದುರು ಕಾಣಿಸು ಎಂದು ದೆವ್ವಕ್ಕೆ ಸವಾಲು ಹಾಕಿದನು. ಇಷ್ಟರಲ್ಲಿ ಆ ದೆವ್ವ ಅವರಿಬ್ಬರು ಕಾಣುವ ಹಾಗೆ ಪ್ರತ್ಯಕ್ಷವಾಯಿತು. ಆ ದೆವ್ವವನ್ನು ನೋಡಿದ ಇಬ್ಬರು ಒಬ್ಬರಿಗೊಬ್ಬರು ಹಿಡಿದುಕೊಂಡು ನಡುಗುತ್ತಿದ್ದರು. ಇಷ್ಟರಲ್ಲಿ ಆ ದೆವ್ವ ಅವರಿಬ್ಬರನ್ನು ಅಟ್ಟಾಡಿಸಿಕೊಂಡು ಹೊಡೆಯಿತು. ಚೆನ್ನಾಗಿ ಏಟು ತಿಂದು ಸುಸ್ತಾಗಿ, ನಮ್ಮನ್ನ ಯಾಕೆ ಹೊಡಿತಾ ಇದೀಯಾ? ನಿನ್ ಹಾಗೆ ಜವಾಬ್ದಾರಿ ಇಲ್ಲದೆ ಕುಡಿತಾ ಬೇರೆಯವ್ರಿಗೆ ಬಾಧೆ ಕೊಡೋರನ್ನ ಹೀಗೆ ಹಿಂಸಿಸ್ತಾ ಇರ್ತೀನಿ. ಹೀಗೆ ಎಷ್ಟು ದಿನ ಕುಡಿದ್ರೆ ಅಷ್ಟು ದಿನವೂ ನರಕ ಯಾತನೆ ತೋರಿಸ್ತೀನಿ ಎನ್ನುತ್ತಾ ಬೆದರಿಸಿತು. ಆ ಮಾತು ಕೇಳಿದ ರಾಜು ಸೋಮು, ಇನ್ನು ಜೀವನದಲ್ಲಿ ಯಾವತ್ತೂ ಕುಡಿಯಲ್ಲ. ನನ್ನಿಂದ ನನ್ನ ಹೆಂಡತಿ ಬಹಳ ನರ್ಕ ನೋಡಿದಾಳೆ, ನನ್ನ ಕ್ಷಮಿಸ್ಬಿಡು ಎಂದು ಬೇಡಿಕೊಂಡರು. ಆ ಮಾತು ಕೇಳಿದ ದೆವ್ವ ಅಲ್ಲಿಂದ ಹೊರಟು ಹೋಯಿತು. ಇನ್ನು 2 ದಿನಗಳ ನಂತರ ಲಕ್ಷ್ಮಿ ಮನೆಗೆ ಬಂದು ರಾಜುವಿನಲ್ಲಿ ಬಂದ ಬದಲಾವಣೆ ನೋಡಿ ಬಹಳ ಸಂತೋಷಿಸಿದಳು.